ನಮಸ್ಕಾರ ಎಲ್ಲರಿಗೂ, ನೀವು ನೋಡ್ತೀರಾ ಆನ್ ಪಾಯಿಂಟ್ ಕನ್ನಡ. ನಾನು ನಿಮ್ ಸಂದೀಪ್ ಶೆಟ್ಟಿ. ಇವತ್ತಿನ ಈ ಒಂದು ದಿನ ನಾವು ಶುಗರ್ ಇಂದ ಯಾವ ತರ ಕ್ಯಾನ್ಸರ್ ಬರ್ತಾ ಇದೆ ಅಂತ ನಾವು ತಿಳ್ಕೊಳ್ಳೋಣ. ಅಂಡ್ ಅದಕ್ಕೆ ಸೊಲ್ಯೂಷನ್ ಕೂಡ ಇದೇ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈಗ ನಾವು ತಿನ್ನೋ ಪದಾರ್ಥ ಎಷ್ಟು ಡೇಂಜರ್ ಅಂತ ಹೇಳಿದ್ರೆ ಒಂದು ವಾರ್ ಝೋನ್ ಗಿಂತ ಕೂಡ ಡೇಂಜರ್ ಆಗಿದೆ. ಯಾಕಂದ್ರೆ ಈ ಪದಾರ್ಥ ನಮಗೆ ಒಳಗಿಂದನೇ ಡಿಸ್ಟ್ರಾಯ್ ಕೂಡ ಮಾಡ್ತಾ ಇದೆ. ಎಸ್, ಅದೇ ಸೂಪರ್ ಮಾರ್ಕೆಟ್ ಅಲ್ಲಿ ಜ್ಯೂಸಸ್ ಅಲ್ಲಿ ಒಂದು ಸ್ವೀಟ್ ವಾಟರ್ ನ ಸೇಲ್ ಮಾಡ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಹೆಸರಲ್ಲಿ ನಿಮಗೆ ಹೈ ಫ್ರೂಟೋಸ್ ಕಾರ್ನ್ ಸಿರಮ್ ನ ಓವರ್ ಡೋಸ್ ಕೊಡ್ತಾ ಇದ್ದಾರೆ. ಇಲ್ಲಿ ಎಲ್ಲಾ ಸೇಲ್ಸ್ ಮೇಲೂ ಆ ತರ ಪದಾರ್ಥ ಇದೆ. ಅದು ನಮ್ಮ ಬಾಡಿನ ಅಷ್ಟು ಅನ್ಹೆಲ್ದಿ ಆಗಿ ಮಾಡುತ್ತೆ ಅಂದ್ರೆ ಅದರಿಂದ ನಿಮಗೆ ಕ್ಯಾನ್ಸರ್ ಕೂಡ ಆಗುತ್ತೆ. ಶುಗರ್ ಕ್ಯಾನ್ ಗಿವ್ ಯು ಕ್ಯಾನ್ಸರ್. Cancer cells love sugar. Sugar. Cancer thrives on sugar. How high your blood sugar is determines how fast your tumor will grow. Higher your blood sugar, the faster the tumor grows. ಎಸ್, ಯಾವ ತರ ಸಿಗರೇಟ್ ಮೇಲೆ ಕ್ಯಾನ್ಸರ್ ವಾರ್ನಿಂಗ್ ಇರುತ್ತೆ ಅದೇ ತರ ಚಾಕ್ಲೇಟ್ ಮೇಲ್ ಕೂಡ ಬರ್ಲೇಬೇಕು. ಯಾಕಂದ್ರೆ ರಿಸರ್ಚ್ ಹೇಳುತ್ತೆ ಶುಗರ್ ಇಂದನೂ ಕ್ಯಾನ್ಸರ್ ಆಗುತ್ತೆ ಅಂತ. ಇದು ಯಾವುದೇ ತರ ಕ್ಲಿಪ್ಪೇಟ್ ಅಲ್ಲ. ಈ ವಿಡಿಯೋದಲ್ಲಿ ನಾವು ನೋಡೋಣ ಈ ಶುಗರ್, ಈ ಸಕ್ಕರೆ ಯಾವ ತರ ಕ್ಯಾನ್ಸರ್ ನ ಫ್ಯೂಲ್ ಮಾಡ್ತಾ ಇದೆ ಅಂತ. ಆದ್ರೆ ವೇಟ್, ಹಿಂದಿನ ಕಾಲದಲ್ಲಿ ಕೂಡ ಜನ ಶುಗರ್ ನ ತಿಂತಾ ಇದ್ರು, ಆದ್ರೆ ಆಗ ಕ್ಯಾನ್ಸರ್ ಇತ್ತಿಲ್ಲ. ಬಟ್ ಈಗ ಯಾಕೆ ಈ ಕ್ಯಾನ್ಸರ್ ನ ಕೇಸಸ್ ತುಂಬಾ ಜಾಸ್ತಿ ಆಗ್ತಾ ಇದೆ? ನಾವು ಮುಂದೆ ತಿಳ್ಕೊಳ್ಳೋಣ ಯಾರು ಸಿಗರೇಟ್ಸ್ ಅದಲ್ಲ ಅವ್ರಿಗೂ ಯಾವ ತರ ಕ್ಯಾನ್ಸರ್ ಬರ್ತಾ ಇದೆ ಅಂತ ಹೇಳಿ. ಇದರಿಂದ ಸೇಫ್ ಆಗಿರೋಕ್ ನಾವೇನ್ ಮಾಡ್ಬೇಕು ಅಂತ ಈ ವಿಡಿಯೋ ನಾವು ನಿಮಗೆ ಎದುರಿಸೋಕ್ ಮಾಡ್ತಾ ಇಲ್ಲ. ಈ ವಿಡಿಯೋ ನಿಮಗೆ ಸೊಲ್ಯೂಷನ್ ಹೇಳಕ್ ಮಾಡ್ತಾ ಇದೀವಿ. ಇದನ್ನ ನೀವು ನಿಮ್ ಲೈಫ್ ಸ್ಟೈಲ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು. ಸೊ ಆದಷ್ಟು ಬೇಗ ಈ ಒಂದು ವಿಡಿಯೋನ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೂಡ ಶೇರ್ ಮಾಡಿ. ಯಾಕಂದ್ರೆ ನಿಮ್ ಫ್ಯಾಮಿಲಿನೂ ಈ ಒಂದು ರೋಗದಿಂದ ಸೇಫ್ ಆಗಿರೋಕೆ. ಭಾರತದಲ್ಲಿ ಜಾಸ್ತಿ ಆಗ್ತಿರೋ ಈ ಕ್ಯಾನ್ಸರ್ ಬರೀ ಒಂದೇ ಕಡೆ ಅಂಡ್ ಒಂದೂನೇ ತೋರಿಸ್ತಾ ಇದೆ. ಅದು ನಮ್ಮ ಪೊಲ್ಯೂಟ್ ಎನ್ವೈರನ್ಮೆಂಟ್ ಆಗಿದೆ. ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್, ಬ್ಯಾಡ್ ಹ್ಯಾಬಿಟ್ಸ್ ಇದೆಲ್ಲ ಸೇರಿ ನಮ್ನ ಜನಗಳನ್ನ ರೋಗಿಗಳಾಗಿ ಮಾಡ್ತಾ ಇದೆ. ನಿಜ, ಇದೇ ಆಗಿದೆ ಕ್ಯಾನ್ಸರ್ ನ ಡಯಾಗ್ನೋಸಿಸ್. ಎಷ್ಟು ಲೇಟ್ ಆಗಿ ಆಗುತ್ತೆ ಅಷ್ಟು ಟ್ರೀಟ್ಮೆಂಟ್ ನ ಖರ್ಚುನು ಜಾಸ್ತಿನೇ ಆಗುತ್ತೆ. ಅಂಡ್ ಇದು ಕೂಡ ನಿಜ. ಹಾಸ್ಪಿಟಲ್ ಇರೋ ಬಿಲ್ ನ ಪೇ ಮಾಡ್ತಾ ಮಾಡ್ತಾ ಬ್ಯಾಂಕ್ ಅಕೌಂಟ್ ಝೀರೋ ಆಗೋಗುತ್ತೆ. ಅಂಡ್ ಇದರಿಂದ ನಾವು ಸೇಫ್ ಆಗಿರೋಕೆ ಇನ್ಶೂರೆನ್ಸ್ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದಾಗಿರುತ್ತೆ. ಇನ್ಶೂರೆನ್ಸ್ 400 ರೂಪಾಯಿಂದ 500 ರೂಪಾಯಿ ತಿಂಗಳಿಗೆ ಪೇ ಮಾಡಿದ್ರೆ ಸಾಕು, ನೀವು ಅದನ್ನ ರಿಕವರಿ 1 ರಿಂದ 2 ಕೋಟಿ ಕೂಡ ಮಾಡ್ಕೋಬಹುದು. ಸೊ ನೀವೇನೋ ಇನ್ನೂ ಇನ್ಶೂರೆನ್ಸ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ನಿಮ್ ಲೈಫಿಗೆ ಅದನ್ನ ಖಂಡಿತವಾಗ್ಲೂ ಒಂದ್ಸಲಿ ಮಾಡ್ಕೊಳ್ಳಿ. ಇದು ಯಾವ್ದೇ ರೀತಿ ಪ್ರಮೋಷನ್ ಅಲ್ಲ, ಬಟ್ ನಮ್ ಲೈಫಿಗೆ ನಮ್ ಹಾಸ್ಪಿಟಲ್ ಬಿಲ್ ಪೇ ಮಾಡಕ್ಕೆ ಇನ್ಶೂರೆನ್ಸ್ ಬೇಕಾಗುತ್ತೆ. ಯಾರಿಗೊತ್ತು ನಾಳೆ ಏನಾಗ್ಬೋದು ಅಂತ. ಸೊ ಚಾಪ್ಟರ್ 1, ಶುಗರ್ ಇಸ್ ಅಡಿಕ್ಟಿವ್. ಡೈರಿ ಆಫ್ ಸಿಇಒ ಅವ್ರ ಈ ಎಪಿಸೋಡ್ ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಡಾಕ್ಟರ್ ಥೋಮಸ್ ಅವರು ಹೇಳ್ತಾರೆ ಇಲ್ಲಿ ಕ್ಯಾನ್ಸರ್ ಇಸ್ ಪ್ರಿವೆಂಟಿಬಲ್ ಅಂತ. ಅಂದ್ರೆ ನಾವು ಇವತ್ತದೆಲ್ಲ ಮಾಡ್ತೀವಿ, ಅದರಿಂದ ಕ್ಯಾನ್ಸರ್ ಪ್ರಿವೆಂಟ್ ಮಾಡಲ್ಲ, ಬಟ್ ಕ್ಯಾನ್ಸರ್ ನ ಎಕ್ಸಲೇಟ್ ಅಂದ್ರೆ ಇನ್ನು ಹೆಚ್ಚಾಗಿ ಕೂಡ ಮಾಡುತ್ತೆ. ನಾವು ಅದೆಲ್ಲಾ ಮಾಡ್ತೀವಿ, ಅದರಿಂದ ನಮ್ಮ ಬಾಡಿಗೆ ಕ್ಯಾನ್ಸರ್ ಜಾಸ್ತಿನೇ ಆಗ್ತಾ ಇದೆ. ಬನ್ನಿ ಡೇಟಾ ನೋಡೋಣ. ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಕಲ್ ಅವ್ರ ಡಾಟಾ ಹೇಳುತ್ತೆ 9ರಲ್ಲಿ ಒಬ್ಬನಿಗೆ ಅವನಿಗೆ ಲೈಫ್ ಟೈಮ್ ಅಲ್ಲಿ ಕ್ಯಾನ್ಸರ್ ಬರೋ ರಿಸ್ಕ್ ಜಾಸ್ತಿನೇ ಇದೆ ಅಂತ. ಡೇಟಾ ಇದನ್ನು ಹೇಳುತ್ತೆ ಎವ್ರಿ ಇಯರ್ 12 ಲಕ್ಷ ಜನರ ಡೆತ್ ಗೆ ರೀಸನ್ ಕ್ಯಾನ್ಸರ್ ಅಂತ. ಅಂಡ್ ಈ ಎಲ್ಲಾ ಕೇಸ್ಗಳು ಕೂಡ 40% ನಮ್ದೇ ಮಿಸ್ಟೇಕ್ ಆಗಿದೆ. ತಂಬಾಕು ನಾನ್ ಯೂಸ್ ಮಾಡಲ್ಲ, ನನ್ ಲೈಫ್ ಸ್ಟೈಲ್. ಯಾವಾಗ ನಾನ್ ಸ್ಟಡಿ ಮಾಡಿದೆ ಜನಗಳಿಗೆ ಯಾಕೆ ಕ್ಯಾನ್ಸರ್ ಆಗ್ತಾ ಇದೆ ಅಂತ, ಆಗ ನನಗೆ 3 ರೀಸನ್ ಸಿಕ್ತು. ಫಸ್ಟ್ ಒನ್ ಜೆನೆಟಿಕ್ಸ್, ಸೆಕೆಂಡ್ ಒನ್ ತಂಬಾಕು ಯೂಸ್, ಅಂಡ್ ಥರ್ಡ್ ಒನ್ ನಮ್ ಲೈಫ್ ಸ್ಟೈಲ್. ಜೆನೆಟಿಕ್ಸ್ ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಆದ್ರೂ ನಾವು ಎಷ್ಟೋ ಸಲ ಮೂವೀಸ್ ಗಳ ಮುಂಚೆ ಆಗಿರ್ಬೋದು, ಏನೇ ಆಗಿರ್ಬೋದು, ನಾವು ತಂಬಾಕು ಆಡ್ಸ್ ಗಳನ್ನ ನೋಡಿದ್ರು ನಾವು ತಂಬಾಕು ಅಂತೂ ಬಿಡೋಕ್ಕಾಗಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಸೊ ಥರ್ಡ್ ಒನ್ ಮೇಲೆ ಬಂದ್ರೆ ಅದು ನಮ್ಮ ಲೈಫ್ ಸ್ಟೈಲ್. ಅಂದ್ರೆ ಆ ಶುಗರ್ ಇಂದ ತಂಬಾಕು ಪ್ರಾಡಕ್ಟ್ಸ್ ನಾವು ಡೈಲಿ ಅದನ್ನ ಯೂಸ್ ಮಾಡ್ತೀವಿ, ಇಲ್ಲ ನಾವು ಕನ್ಸ್ಯೂಮ್ ಮಾಡ್ತೀವಿ. ಶುಗರ್ ಅನ್ನೋ ವೈಟ್ ಪೌಡರ್ ಕೋಕೇನ್ ಗಿಂತ ಜಾಸ್ತಿನೇ ಅಡಿಕ್ಟಿವೇಬಲ್ ಆಗಿದೆ. WHO ಅವರು ಹೇಳ್ತಾರೆ ನಿಮಗೆ 50 ಗ್ರಾಮ್ಸ್ 10 ಚಮಚ ಮೇಲೆ ನಾವು ಶುಗರ್ ನ ತಿನ್ಬಾರ್ದು ಅಂತ. ಅದು ಇಷ್ಟ ಆಗಿರುತ್ತೆ. ಇದು ಯೋಚನೆ ಮಾಡೋಣ, ಅಥವಾ ಇಷ್ಟು ಸಕ್ಕರೆ ಅಂತೂ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಕಾಫಿಗೆ 1 ಚಮಚ ಸಕ್ಕರೆ ಹಾಕ್ತೀನಿ ಅಂಡ್ ದಿನಕ್ಕೆ 2 ಸಲ ಕಾಫಿ ಕುಡಿತೀನಿ, ಅದಕ್ಕೆ 2 ಚಮಚ ಸಕ್ಕರೆನ ನಾನು ತಗೊಂತೀನಿ ಅಂತ ನೀವು ಅನ್ಕೊಂಡ್ರೆ ದಟ್ಸ್ ಇಟ್ ಅಂತ ನೀವು
ತಿಳ್ಕೊಂಡಿದ್ರೆ, ಸೊ ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ನೀವು ಅನ್ಕೊಂಡಿದ್ರೆ, ದಿ ಪ್ರಾಬ್ಲಮ್ ಇಸ್ ನಾಟ್ ವಿಸಿಬಲ್ ಶುಗರ್, ದಿ ಪ್ರಾಬ್ಲಮ್ ಇಸ್ ಇನ್ವಿಸಿಬಲ್ ಶುಗರ್. ಯಾಕಂದ್ರೆ ಯಾವುದೇ ಮನುಷ್ಯ ಎಷ್ಟೇ ಅನ್ಹೆಲ್ದಿ ಆಗಿರ್ಲಿ ಒಂದೇ ಸಲ 9 ಚಮಚ ಸಕ್ಕರೆ ತಿನ್ನೋಕಂತೂ ಆಗದೇ ಇಲ್ಲ. ಅಂದ್ರೆ 1 ಕ್ಯಾನ್ ಕೋಲ್ಡ್ ಡ್ರಿಂಕ್ ಒಂದ್ಸಲಿ 39 ಗ್ರಾಮ್ಸ್ ಆಫ್ ಶುಗರ್ ನ ಕನ್ಸ್ಯೂಮ್ ಮಾಡುತ್ತೆ. ಕೋಕ್ ನ ಸಿಇಒ ಆನ್ ರೆಕಾರ್ಡ್ ಹೇಳಿದ್ರು, ಓವರ್ ಕಾಂಪಿಟೇಷನ್ ಇಸ್ ನಾಟ್ ಪೆಪ್ಸಿ, ಇಟ್ ಈಸ್ ವಾಟರ್ ಅಂತ. ನಾನು ಒಂದೇ ಫಂಡ್ ಹೇಳೋದು, ವಾಟರ್ ಕುಡಿ, ಎಷ್ಟೋ ಕೋಲ್ಡ್ ಡ್ರಿಂಕ್ಸ್ ಗಿಂತ ವಾಟರೇ ಬೆಸ್ಟ್ ಅಂತ. ಡು ಯು ಅಗ್ರಿ? ನಿಮಗೇನ್ ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ನನಗೆ ವಾಟರ್ ಬೇಕು ಅಂತಾರೋ ಆಶ್ ಹಾಕಿ ವಾಟರ್ ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಸಾಫ್ಟ್ ಡ್ರಿಂಕ್ಸ್ ನ ಹೇಟ್ ಮಾಡ್ತಾರೆ ಇಲ್ಲ ಅದರಿಂದ ವಿರುದ್ಧ ಆಗಿದ್ದಾರೆ ಅಂತ. ಯಾಕಂದ್ರೆ ನಿಜ ಇದೇ ಆಗಿದೆ, ಎಲ್ಲಾ ಕಂಪ್ನಿಗಳು ಸೇರಿ ನಿಮ್ನ ರೋಗಿಗಳಾಗಿ ಮಾಡ್ಬೇಕು ಅಂತ. ನೀವು ಗೂಗಲ್ ಮಾಡಿ ಒಂದು ವರ್ಡ್ ನ ವಾರ್ಬರ್ಗ್ ಎಫೆಕ್ಟ್ ಅಂತ, ಸೊ ನಿಮಗೆ ಗೊತ್ತಾಗುತ್ತೆ ನಮ್ ಬಾಡಿ ಹೆಲ್ದಿ ಸೆಲ್ಸ್ ತರ ಕ್ಯಾನ್ಸರ್ ಸೆಲ್ಸ್ ಕೂಡ ಎನರ್ಜಿಗೆ ಶುಗರ್ ನ ಯೂಸ್ ಮಾಡುತ್ತೆ. ಡಿಫ್ರೆನ್ಸ್ ಏನಂದ್ರೆ ಕ್ಯಾನ್ಸರ್ ನ ಜಾಸ್ತಿ ಮಾಡೋಕೆ ತುಂಬಾ ಶುಗರ್ ಬೇಕು, ಕ್ಯಾನ್ಸರ್ ಸೆಲ್ಸ್ ನ ಗ್ಲೂಕೋಸ್ ನ ನಾರ್ಮಲ್ ಸೆಲ್ಸ್ ಇಂದ 10 ಟೈಮ್ಸ್ ಫಾಸ್ಟರ್ ಆಗಿ ಕನ್ಸ್ಯೂಮ್ ಮಾಡುತ್ತೆ. ಇದಕ್ಕೆ ಶುಗರ್ ಒಂದು ರಾಕೆಟ್ ಫ್ಯೂಲ್ ತರ ಆಗಿದೆ ಅಂತಾನೆ ಹೇಳ್ಬೋದು. ಇದ್ರ ಅರ್ಥ ಏನು? ಬಾಡಿಲಿ ಎಷ್ಟು ಜಾಸ್ತಿ ಶುಗರ್ ಅಷ್ಟೇ ಕ್ಯಾನ್ಸರ್ ಫಾಸ್ಟ್ ಆಗಿ ಗ್ರೋ ಆಗುತ್ತೆ. ಅಂಡ್ ಪ್ರೀ ರಿಸರ್ಚ್ ಇದು ಪ್ರೂವ್ ಕೂಡ ಮಾಡಿದ್ದಾರೆ. ವಾಷಿಂಗ್ಟನ್ ಯೂನಿವರ್ಸಿಟಿಲಿ ಸೆನೆಟೆಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಇಲ್ಲಿನ 2 ಗ್ರೂಪ್ ಆಗಿ ಡಿವೈಡ್ ಮಾಡಿ, ಆ 2 ಗ್ರೂಪ್ ಅಲ್ಲೂ ಕೂಡ ಕ್ಯಾನ್ಸರ್ ಸೆಲ್ಸ್ ಇರುತ್ತೆ. ಒಂದಕ್ಕೆ ನಾರ್ಮಲ್ ಊಟ ಕೊಟ್ರು, ಇನ್ನೊಂದಕ್ಕೆ ಹೈ ಪ್ರೊಸೆಸ್ ಊಟ ಕೊಟ್ರು. ಆದ್ರೆ ಎಲ್ಲಾ ಚಾಕ್ಲೇಟ್, ಕಾರ್ನ್ ಫ್ಲೇಕ್ಸ್ ಅಂಡ್ ಎವ್ರಿಥಿಂಗ್ ಜಂಕ್ ಫುಡ್. ಅದೇ ನಿಮ್ ಮಮ್ಮಿ ನಿಮಗೆ ತಿನ್ಬೇಡ ಅಂತ ಹೇಳ್ತಾರಲ್ಲ ಅದೆಲ್ಲದನ್ನು ಕೊಟ್ರು. ಅಂದ್ರೆ ಹೈ ಫ್ರೂಟೋಸ್ ಡಯಟ್. ಹೆಲ್ದಿ ಫುಡ್ ತಿನ್ನೋ ಗ್ರೂಪ್ ಅಲ್ಲಿ ತುಂಬಾನೇ ಸ್ಲೋ ಆಗಿ ಗ್ರೋ ಆಯ್ತು, ಅಂಡ್ 2ನೇ ಗ್ರೂಪ್ ಅಲ್ಲಿ ಡಬಲ್ ಸ್ಪೀಡ್ ಆಗಿ ಗ್ರೋ ಆಯ್ತು. ಕನ್ಕ್ಲೂಷನ್ ಏನು? ಕನ್ಕ್ಲೂಷನ್ ಇದೆ, ಎಕ್ಸ್ಟ್ರಾ ಶುಗರ್ ಯಾವ್ದು ಪ್ರೊಸೆಸ್ ಫುಡ್ ಇರುತ್ತೆ ಅದರಲ್ಲಿ ತುಂಬಾನೇ ಶುಗರ್ ಇರುತ್ತೆ. ನಾನೇನ್ ಡಾಕ್ಟರು ಅಲ್ಲ, ಸೈಂಟಿಸ್ಟ್ ಕೂಡ ಅಲ್ಲ. ಐ ಆಮ್ ಜಸ್ಟ್ ಕ್ಯೂರಿಯಸ್ ಆಗಿದ್ದೀನಿ. ನಾನು ನನ್ನ ಹೆಲ್ದಿಯಾಗಿ ಇರೋಕೆ ರೀಡ್ ಎ ಲಾಟ್. ನಾನು ನನ್ನ ವ್ಯೂವರಿಗೆ ಕೂಡ ಇದನ್ನೇ ಹೇಳ್ತೀನಿ, ಇದನ್ನ ಓದಿ ಅಂಡ್ ಕನ್ಕ್ಲೂಷನ್ ಕೂಡ ನೀವೇ ನೋಡಿ. ಅಂಡ್ ನಿಮಗೆ ಪೇಪರ್ ನ ಓದಿ ನೀವೇ ನಿಮ್ ಕನ್ಕ್ಲೂಷನ್ ವರೆಗೂ ಹೋಗ್ಬೇಕು ಅಂದ್ರೆ ನೀವು ಈ ಪೇಪರ್ ಇಲ್ಲಿ ಓದ್ಬಹುದು. ಅದು ಇಲ್ಲಿ ಹೇಳಿದ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಶುಗರ್ಗೆ ಕ್ಯಾನ್ಸರ್ ಏನ್ ಇಷ್ಟ ಇಲ್ಲ, ಶುಗರ್ ಬೇಕು ಅಂತಾನೆ ನಿಮಗೇನ್ ಕ್ಯಾನ್ಸರ್ ಕೊಡ್ಬೇಕು ಅಂತಾನೂ ಇಲ್ಲ. ಹೈ ಶುಗರ್ ಡಯಟ್ಗೆ ಒಬಿಸಿಟಿ ಹೈ ಆಗುತ್ತೆ, ಇನ್ಸುಲಿನ್ ರೆಸಿಡೆನ್ಸ್ ಜಾಸ್ತಿ ಆಗುತ್ತೆ, ಅಂಡ್ ಇನ್ಫ್ಲಮೇಷನ್ ಕೂಡ. ಇದೆಲ್ಲ ಒಂದೇ ಕಡೆ ಬಂದು ಶುಗರ್, ಸ್ಪೈಸಿ ಅಂಡ್ ಎವ್ರಿಥಿಂಗ್ ನೈಸ್ ತರ ಅದು ಪರ್ಫೆಕ್ಟ್ ಎನ್ವೈರನ್ಮೆಂಟ್ ಸೂತ್ರಿ ಮಾಡುತ್ತೆ. ಇದನ್ನ ಮೆಟಬಾಲಿಕ್ ಸಿಂಡ್ರೋಮ್ ಅಂತಾರೆ. ಯಾವ ತರ ಒಂದು ಪ್ಲಾಂಟ್ ನ ಗ್ರೋ ಮಾಡೋಕೆ ಒಂದು ಪರ್ಟಿಕ್ಯುಲರ್ ಎನ್ವೈರನ್ಮೆಂಟ್ ನ ಕಾಂಬಿನೇಷನ್ ಆಗುತ್ತೆ. ಒಳ್ಳೆ ಸಾಯಿಲ್ ಅಂಡ್ ಒಳ್ಳೆ ಮಾಯಿಶ್ಚರ್ ಅಂಡ್ ಒಂದು ಒಳ್ಳೆ ಅಮೌಂಟ್ ಆಫ್ ಸನ್ಲೈಟ್. ಇದೇ ತರ ಕ್ಯಾನ್ಸರ್ ಸೆಲ್ಸ್ ನ ಗ್ರೋ ಮಾಡೋಕೆ ಸರಿ ಎನ್ವೈರನ್ಮೆಂಟ್ ನಮ್ಮ ಲೈಫ್ ಸ್ಟೈಲ್ ಕ್ರಿಯೇಟ್ ಮಾಡುತ್ತೆ. ಇಟ್ ಈಸ್ ದಿ ಪ್ರಾಬ್ಲಮ್. ಒಬಿಸಿಟಿ ಹೈ, ಕೊಲೆಸ್ಟ್ರಾಲ್ ಹೈ, ಬ್ಲಡ್ ಶುಗರ್ ಹೈ, ಬ್ಲಡ್ ಪ್ರೆಷರ್ ಇಂದ ಇಂಡಿಕೇಶನ್ ನಮ್ಮ ಬಾಡಿಯ ಒಳಗೆ ಸೆಟ್ ಆಗುತ್ತೆ, ಖಾಲಿ ಮಾಡುತ್ತೆ. ಇದರಿಂದ ಕ್ಯಾನ್ಸರ್ ಆಗೋಕೆ ಶುರು ಕೂಡ ಆಗುತ್ತೆ. ತುಂಬಾ ಸೆಲ್ಸ್ ಗ್ರೋ ಆಗುತ್ತೆ ಫಾಸ್ಟ್ ಆಗಿ. ಇವತ್ತು ನಮ್ ಲೈಫ್ ಸ್ಟೈಲ್ ನಾವು ಆ ತರ ಡಿಸೈನ್ ಮಾಡಿದೀವಿ ಅಂತಂದ್ರೆ ಫುಲ್ ವರ್ಲ್ಡ್ ಅಲ್ಲಿ ಕ್ಯಾನ್ಸರ್ ನ ರೋಗ ಜಾಸ್ತಿ ಆಗ್ತಾ ಇದೆ. ಚಾಪ್ಟರ್ 2 ಸ್ಟೋರಿ ಆಫ್ ಎವ್ರಿ ಹೌಸ್ ಹೋಲ್ಡ್. ಪ್ರತಿ ಮನೆಯ ಕತೆ. ಈಗ ನೀವು ಯೋಚನೆ ಮಾಡ್ತಾ ಇರ್ತೀರಾ, ಶುಗರ್ ಅಷ್ಟೇ ಡೇಂಜರ್ ಆಗಿದ್ರೆ ನಮ್ ಅಜ್ಜ, ನಮ್ ಮುತ್ತಜ್ಜ ಅವ್ರಿಗೆ ಯಾಕೆ ಕ್ಯಾನ್ಸರ್ ಆಗಿಲ್ಲ ಅಂತ. ಮುಂಚಿನ ಕಾಲದಲ್ಲೂ ಜನ ಸ್ವೀಟ್ ನ ತಿಂತಾ ಇದ್ರು. ಬನ್ನಿ ನಿಮ್ಮೆಲ್ಲರಿಗೂ ನಾನು ಚಿಕ್ಕ ಸ್ಟೋರಿ ಹೇಳ್ತೀನಿ, ಆ ಸ್ಟೋರಿಯಿಂದ ಅರ್ಥ ಮಾಡ್ಕೊಳ್ಳೋಣ ವಾಟ್ ಚೇಂಜ್ ಅಂತ. ನಾವು ಮೀಟ್ ಆಗೋಣ ಮಹೇಶ್ ಜೊತೆ. 16 ಒಬ್ಬ ನಾರ್ಮಲ್ ಮನುಷ್ಯ. ಮಹೇಶ್ ಮಾರ್ನಿಂಗ್ 6 ಗಂಟೆಗೆ ಹೊರಡ್ತಾ ಇದ್ದ ಅಂಡ್ 3 to 4 kilometers ಡೈಲಿ ನಡ್ಕೊಂಡು ಹೋಗ್ತಾನೆ ಆಫೀಸ್ಗೆ. ಆಫೀಸಲ್ಲಿ ಕ್ಯಾಬಿನ್ ಅಲ್ಲಿ ಹೆವಿ ಫೈಲ್ಸ್ ಗಳನ್ನ ಎತ್ಕೊಂಡು ಹೋಗ್ತಾ ಇದ್ದ. ಮತ್ತೆ ಅದನ್ನ ಮೇಲಿಂದ ಕೆಳಗೆ ಒಂದ್ಸಲಿ ಬಾಸ್ ಕ್ಯಾಬಿನಿಗೆ ಒಂದ್ಸಲಿ ತಗೊಂಡು ಹೋಗ್ತಾ ಇದ್ದ. ಒಂದ್ಸಲಿ ಕೆಳಗೆ ಕ್ಯಾಂಟೀನ್ ಹತ್ರ ಬಂದು ಕಾಫಿ ಕುಡ್ಕೊಂಡು ಅವನಿಗೆ ಗೊತ್ತಿದ್ರೆ ಎಷ್ಟೋ ವಾಕಿಂಗ್ ಅವ್ನ್ ಮಾಡ್ತಾ ಇದ್ದ. ಅವ್ನ್ ತಗೊಂಡೋಗೋ ಬಾಕ್ಸ್ ತುಂಬಾ ಚಿಕ್ಕದೇ ಇರ್ತಾ ಇತ್ತು. ಮನೆಯ ಅನ್ನ ಸಾರು, ಚಪಾತಿ, ಪಲ್ಯ ಅಂಡ್ ಯಾವಾಗ್ಲೋ ಒಂದ್ಸಲಿ ಫೆಸ್ಟಿವಲ್ ಅಲ್ಲಿ 1-2 ಸ್ವೀಟ್ ಕೂಡ ತಿಂತಾ ಇದ್ದ. ಈಗ ನಾವು ಫಾಸ್ಟ್ ಫಾರ್ವರ್ಡ್ ಮಾಡೋಣ ಇವತ್ತಿನ ಅಯಾನ್ಗೆ. ಅಯಾನ್ ಹೆಸರು ಜೊತೆಗೆ ಅವ್ನ ಲೈಫ್ ಸ್ಟೈಲ್ ಕೂಡ ಒಂದು ವಿಚಿತ್ರವಾಗಿತ್ತು. ಅವ್ನ ದಿನ ಶುರು ಆಗ್ತಾ ಇತ್ತು ಫೋನ್ ಅಲಾರಾಮ್ ಇಂದ. ಆ ಅಲಾರಾಮ್ ನ ಅವನು 4 ಸಲ ಸೈಲೆಂಟ್ ಮಾಡಿಲ್ಲ ಅಂದಿದ್ರೆ ಅವನಿಗೆ ನಿದ್ದೆನೆ ಹೋಗ್ತಾ ಇತ್ತಿಲ್ಲ. ಎದ್ದ ಮೇಲೆ ತಿಂತಾನೆ ನೂಡಲ್ಸ್ ನ. ಅದ್ರಲ್ಲಿ ತುಂಬಾ ಸಾಲ್ಟ್ ಇರುತ್ತೆ,
ಕೆಚಪ್ ಅಲ್ಲಿ ಇಡನ್ ಶುಗರ್, ರೆಡ್ ಬುಲ್ ಇಲ್ಲ ಅಂದಿದ್ರೆ ದಿನನೇ ಶುರು ಮಾಡ್ತಾ ಇತ್ತಿಲ್ಲ. ಅದು ಒಂದು ಕ್ರೈಮ್ ತರ. ಏನ್ ವರ್ಕ್ ಫ್ರಮ್ ಹೋಮ್ ಮಾಡ್ತಾನೆ, ಬೆಡ್ ಮೇಲಿಂದ ಎದ್ ಮಾಡಿ 2 ಸ್ಟೆಪ್ ನಡ್ಕೊಂಡು ಹೋಗಿ ಅದೇ ಟೇಬಲ್ ಮೇಲೆ ಅವ್ನು ಕೂಡ್ತಾನೆ, ಸ್ನಾನ ಗೀನ ಏನೋ ಮಾಡ್ತಾನೆ, ಟೀ ಶರ್ಟ್ ನ ಚೇಂಜ್ ಮಾಡ್ತಾನೆ. ಸ್ಟ್ರೆಸ್ಫುಲ್ ಆಗಿರೋ ಲೈಫ್ ಅಲ್ಲಿ ಲಂಚ್ ಮಾಡಕ್ ಟೈಮ್ ಎಲ್ಲಿದೆ? ಸೊ ಅಯ್ಯನ್ ಯಾವಾಗ್ಲೂ ಕೂಡ ಬಿರಿಯಾನಿ ಆರ್ಡರ್ ಮಾಡ್ತಾನೆ ಗುಲಾಬ್ ಜಾಮೂನ್ ಜೊತೆ. ಅಂಡ್ ರಾತ್ರಿ ಪಿಜ್ಜಾ ಜೊತೆಗೆ ಚೀಸ್ ಕೇಕ್ ಅಂತೂ ಬೇಕೇ ಬೇಕಾಗುತ್ತೆ ಅಲ್ವಾ? ಅಂದ್ರೆ ಡಿಫ್ರೆನ್ಸ್ ನೋಡೋಣ ಇದರಿಂದ. ಮಹೇಶ್ ಫಿಸಿಕಲ್ ಆಕ್ಟಿವ್ ಇದ್ರು, ತಿಂಗಳಿಗೆ ಒಂದ್ಸಲ ಸ್ವೀಟ್ ತಿಂತ ಇದ್ರು. ಅಯ್ಯನಂತೂ ಮನೆಯಿಂದ ಆಚೆ ಹೋಗೋದು ಕೂಡ ಬೇಕಾಗಿರಲ್ಲ. ದಿನಕ್ಕೆ 2 ಸಲ ರೆಸಾರ್ಟ್ ಬೇಕೇ ಬೇಕಾಗುತ್ತೆ. ಸೊ ನೀವೇ ಹೇಳಿ, ಯಾರ ಬಾಡಿಲಿ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ ಅಂತ, ಯಾರ ಬಾಡಿಲಿ ಕ್ಯಾನ್ಸರ್ ಸೆಲ್ಸ್ಗೆ ಜಾಸ್ತಿ ಫುಡ್ ಆಗುತ್ತೆ ಅಂತ, ಯಾರ ಬಾಡಿಲಿ ಟ್ಯೂಮರ್ ಸೆಲ್ಸ್ ವೇಗವಾಗಿ ಗ್ರೋ ಆಗುತ್ತೆ ಅಂತ. ಸೆಕೆಂಡ್ ಲೈಫ್ ಸ್ಟೈಲ್ ಅದು ಡಿಫ್ರೆಂಟ್ ಎಷ್ಟಿದೆ. ಫಸ್ಟ್ ಶುಗರ್ ನ್ಯಾಚುರಲ್ ಆಗಿ ಸಿಗ್ತಾ ಇತ್ತು, ಫ್ರೂಟ್ಸ್, ಮಿಲ್ಕ್, ಬೆಲ್ಲದಲ್ಲಿ. ಈ ಫಾರ್ಮ್ ಅಲ್ಲಿ ಓವರ್ ಕನ್ಸ್ಯೂಮ್ ಮಾಡೋದು ತುಂಬಾನೇ ಡಿಫಿಕಲ್ಟ್ ಆಗ್ತಾ ಇತ್ತು. ಯಾವ್ದನ್ನ 1 kg ತಿನ್ನೋದು ಅದು ಪಾಸಿಬಲ್ ಆಗ್ತಾ ಇತ್ತಿಲ್ಲ. ಆದ್ರೆ ನೀವೀಗ ಒಂದು ಫುಲ್ ಚಾಕ್ಲೇಟ್ ನ ತಿನ್ಬಹುದು ಅಂಡ್ ಅದನ್ನ ಹೊಟ್ಟೆ ಕೂಡ ತುಂಬಲ್ಲ. ಟುಡೇ ವಿ ಆರ್ ಸ್ಪಾಯ್ಲ್ಡ್ ಬೈ ಚಾಯ್ಸ್. ಒಂದೇ ಟೈಪ್ ನ ಫುಡ್ ನಾವು ಪದೇ ತಿಂತೀವಿ ಅಂತ ಹೇಳಿದ್ರೆ ಆ ಒಂದು ಫುಡ್ ಇಂದ ನಾವು ಬೋರ್ ಆಗ್ಬಿಡ್ತೀವಿ. ಆದ್ರೆ ಈಗಿನ ಫುಡ್ ಆರ್ಡರಿಂಗ್ ಆಪ್ಷನ್ ಇಂದ ವೆರೈಟಿ ಎಷ್ಟು ಇನ್ಕ್ಲೂಡ್ ಆಗಿದೆ ಅಂದ್ರೆ, ಒಂದೇ ಟೈಪ್ ಶುಗರ್ ನ ನೀನ್ ತಿಂದಿ ಬೋರ್ ಆಗಿದ್ಯಾ, ಸೊ ಇನ್ನೊಂದು ಟೈಪ್ ಶುಗರ್ ನ ಆರ್ಡರ್ ಮಾಡೋದು. ಕ್ಯಾನ್ಸರ್ ಆಗ್ಲೇ ಆಗುತ್ತೆ. ಯಾವ ತರ ಬಾಡಿದು ಕಂಟ್ರೋಲ್ ಬಿಟ್ಟು ಹೋಗುತ್ತೆ. ಒಂದ್ಸಲ ಯೋಚನೆ ಮಾಡಿ, ನನ್ನ ಲೈಫ್ ಸ್ಟೈಲ್ ಕೂಡ ಹೀಗೆ ಆಗಿದೆ. ಇವತ್ತಿನ ಎವ್ರಿ ಅಯಾನ್ ಮೆಟಬಾಲಿಕ್ ಅಂದ್ರೆ ದೇ ಟರ್ನ್ ಕ್ರಿಯೇಟ್ ಮಾಡ್ತಾ ಇದೆ. ಇದರಿಂದ ಒಬಿಸಿಟಿ ಆಗ್ತಾ ಇದೆ, ಬಾಡಿ ಆಕ್ಟಿವಿಟಿ ಕಮ್ಮಿ ಆಗ್ತಾ ಇದೆ. ಶುಗರ್ ಜೊತೆಗೆ ಹೈ ಕ್ಯಾಲೋರೀಸ್ ಗೆ ಕ್ಯಾನ್ಸರ್ ಸೆಲ್ಸ್ ಆಗೋಕೆ ಫ್ಯೂಲ್ ತುಂಬಾನೇ ಸಿಗ್ತಾ ಇದೆ. ಕಾಂಪ್ಲಿಕೇಟೆಡ್ ಆಗಿರೋ ಈ ಒಂದು ಥಿಯರಿ ನಾನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಬಾಡಿಯಲ್ಲಿ ಒಂದು ಬ್ಯಾಲೆನ್ಸ್ ಇರುತ್ತೆ, ಇನ್ಪುಟ್ ಅಂಡ್ ಔಟ್ಪುಟ್. ಆ ಬ್ಯಾಲೆನ್ಸ್, ಇನ್ಪುಟ್ ಅಂದ್ರೆ ನಮ್ಮ ಊಟ, ನಮ್ಮ ಹ್ಯಾಬಿಟ್ಸ್, ನಮ್ಮ ಎನ್ವೈರನ್ಮೆಂಟ್. ಔಟ್ಪುಟ್ ಅಂದ್ರೆ ನಮ್ಮ ಬಾಡಿ ಕೆಲಸ, ಆಕ್ಸಿಜನ್ ನ ಆರ್ಗನ್ಸ್ ವರೆಗೂ ತಲುಪಿಸೋದು, ಬಾಡಿ ಟೆಂಪರೇಚರ್ ನ ಕಂಟ್ರೋಲ್ ಮಾಡೋದು, ಎಕ್ಸರ್ಸೈಸ್ ಮಾಡೋದು, ಕ್ರಿಕೆಟ್ ಆಡೋದು, ರನ್ನಿಂಗ್ ಅಂಡ್ ಎವ್ರಿಥಿಂಗ್. ಅಷ್ಟು 2 ಜೊತೆನೂ ಆಗ್ತಾ ಇತ್ತು ಒಂದು ಬ್ಯಾಲೆನ್ಸ್. ಇನ್ಪುಟ್ ಅಂಡ್ ಔಟ್ಪುಟ್ ತುಂಬಾ ಸೇಮೇ ಇರ್ತಾ ಇತ್ತು. ಹೇಳ್ತಾರೆ ಮೆಟಬಾಲಿಕ್ ಹೋಮಿಯೋಸ್ಟಾಟಿಕ್ಸ್. ಡಿಫಿನೇಷನ್ ನ ಅರ್ಥ ಮಾಡ್ಕೋಬೇಕು ಅಂದ್ರೆ ತಗೊಳ್ಳಿ. ದಿ ಬಾಡಿ ಸ್ಟೇಬಲ್ ರೆಗ್ಯುಲೇಷನ್ ಆಫ್ ಎ ಎನರ್ಜಿ ಬ್ಯಾಲೆನ್ಸ್, maintaining a steady state of a fuel intake, storage and expenditure despite external changes. ಅಂದ್ರೆ ಈಗ ನಮ್ ಲೈಫ್ ಅಲ್ಲಿ ರನ್ನಿಂಗ್ ಹೋಗ್ಬಿಟ್ಟಿದೆ, ಆದ್ಮೇಲೆ ಕ್ರಿಕೆಟ್ ಆಡೋದು ಕೂಡ ಹೋಯ್ತು. ಎಕ್ಸರ್ಸೈಸ್ ಅಂತೂ ಯಾರು ಮಾಡ್ತಾರೆ? ಫುಲ್ ದಿನ AC ಅಲ್ಲಿ ಚೇರ್ ಮೇಲೆ ಕೂತ್ಕೋಬೇಕು ಅಷ್ಟೇ. ಅಂಡ್ ಇನ್ಪುಟ್ ಅಂತೂ ಇನ್ನೂ ಕೆಟ್ಟ ಹೋಗ್ತಾ ಇದೆ. ಒಳ್ಳೆ ಊಟಗಳು ಜಂಕ್ ಫುಡ್ ಜೊತೆ ರೀಪ್ಲೇಸ್ ಆಗ್ತಾ ಇದೆ. ನೀರ್ ಬದಲು ಕೋಲಾ ಕುಡಿತಾ ಇದೀವಿ. ಅಂಡ್ ಎನ್ವೈರನ್ಮೆಂಟ್ ಅಂತೂ ಪೊಲ್ಯೂಟ್ ಆಗೋಗ್ಬಿಟ್ಟಿದೆ. ಇದೆಲ್ಲ ಒಂದು ಸಿಂಪಲ್ ಬ್ಯಾಲೆನ್ಸ್ ಆಗೋಗ್ಬಿಟ್ಟಿದೆ. ಮೆಟಾಬಾಲಿಕ್ ಹೋಮಿಯೋಸ್ಟಾಟಿಕ್ಸ್ ಹೇಳ್ದಲೇ ಇರೋದು. ಅಂಡ್ ಇದೇ ರೀಸನ್ ಇಂದ ನಮ್ ಬಾಡಿಗೆ ಕ್ಯಾನ್ಸರ್ ಕೂಡ. ಸೊ ನಾವೀಗ ಚಾಪ್ಟರ್ 3 ಹೋಗೋಣ. ಚಾಪ್ಟರ್ 3 ನಾನು ನಿಮಗೆ 4 ಪಾಯಿಂಟ್ಸ್ ನ ಹೇಳ್ತೀನಿ. ಯಾವ 4 ಪಾಯಿಂಟ್ಸ್ ಇಂದ ನಮಗೆ ಆ ಪ್ರಾಬ್ಲಮ್ ಬರ್ತಾ ಇದೆ ಅಂಡ್ ನಮಗೆ ಕ್ಯಾನ್ಸರ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಜೊತೆಗೆ ಯಾರು ಸ್ಮೋಕ್ ಮಾಡಲ್ಲ ಅಂದ್ರೆ ನಾನ್ ಸ್ಮೋಕರ್ ಇರ್ತಾರೆ, ಅವ್ರಿಗೆ ಕೂಡ ಕ್ಯಾನ್ಸರ್ ಯಾವ ರೀಸನ್ ಇಂದ ಬರ್ತಾ ಇದೆ ಅಂಡ್ ಇದೆಲ್ಲದಕ್ಕೂ ಸೊಲ್ಯೂಷನ್ ಏನು ಅಂತಾನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆ ಒಂದು ವಿಡಿಯೋ ನಾನು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂಡ್ ಈ ಒಂದು ವಿಡಿಯೋ ನೀವು ಇಲ್ಲಿವರೆಗೂ ನೋಡಿದ್ರೆ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತಾನೆ ಅರ್ಥ. ನಾನು ಇದನ್ನ 2 ಪಾರ್ಟ್ ಆಗಿ ಮಾಡ್ತಾ ಇದ್ದೀನಿ, ಬಿಕಾಸ್ ವಿಡಿಯೋ ತುಂಬಾನೇ ದೊಡ್ಡದಾಗ್ತದೆ ಅಂಡ್ ಆ ವಿಡಿಯೋನ ಅಪ್ಲೋಡ್ ಮಾಡಕ್ಕೆ ತುಂಬಾ ಇಶ್ಯೂ ಕೂಡ ಆಗ್ತಾರೆ, ನೆಟ್ ಇಶ್ಯೂ ಕೂಡ. ಸೊ ದಟ್ಸ್ ರೀಸನ್ ನಾನು 2 ಪಾರ್ಟ್ ಆಗಿ ಅಪ್ಲೋಡ್ ಮಾಡ್ತೀನಿ. ಸೊ ಇದು ನನ್ನ ಮೊದಲನೇ ಪಾರ್ಟ್ ಆಗಿತ್ತು. ಇದ್ರಲ್ಲಿ ನಾವು ತಿಳ್ಕೊಂಡ್ವಿ ಶುಗರ್ ಇಂದ ಯಾವ ತರ ಕ್ಯಾನ್ಸರ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಅದೇ ತರ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ತಿಳ್ಕೊಳ್ಳೋಣ 4 ರೀಸನ್ಸ್ ನ, ಜೊತೆಗೆ ಯಾವ ತರ ಸಿಗರೇಟ್ ಸೇದದಲ್ಲಿ ಇರೋರಿಗೂ ಕೂಡ ಕ್ಯಾನ್ಸರ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿವರೆಗೂ ವಿಡಿಯೋ ನೋಡೋದು ಇಷ್ಟ ಆಗಿದೆ ಖಂಡಿತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಕೂಡ ಕೊಡಿ. ಪಾರ್ಟ್ 2 ಆದಷ್ಟು ಬೇಕಾಗಿ ಇದೇ ಚಾನಲ್ ಬರ್ತಾ ಇದೆ. ಸೊ ಮೇಕ್ ಶೂರ್ ನೀವು ನನ್ನ ಚಾನಲ್ ಚೆಕ್ಔಟ್ ಮಾಡಿ, ಅಲ್ಲಿ ಪಾರ್ಟ್ 2 ಅಪ್ಲೋಡ್ ಆಲ್ರೆಡಿ ಆಗಿರುತ್ತೆ. ಸೊ ಅದನ್ನು ಕೂಡ ಕಂಟಿನ್ಯೂ ಮಾಡಿ ನೋಡಿ. ಅಲ್ಲಿವರೆಗೂ ಸಿಗೋಣ, ಬಾಯ್.